ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ, ಶುಭೋದಯ. ನಾನು ಹಿಂದಿನ ವಿಡಿಯೋಗಳಲ್ಲಿ ಡಿವಾರ್ಮಿಂಗ್ ಸಿರಪ್ ಬಗ್ಗೆ ಹೇಳಿದ್ದೆ. ಡಿವಾರ್ಮಿಂಗ್ ಹಾಕೋದ್ರಿಂದ ಏನು ಉಪಯೋಗ ಆಗುತ್ತೆ, ನಾಟಿ ಕೋಳಿಗೆ ಹೆಂಗೆ ಪ್ರಯೋಜನ ಆಗುತ್ತೆ, ಯಾವ ಥರ ಹಾಕಬೇಕು ಅಂತ ಪ್ರತಿಯೊಂದು ಯೂಟ್ಯೂಬಲ್ಲೂ ಬಿಟ್ಟಿದ್ದೆ ಮತ್ತು ಸ್ಮಾಲ್ ರೀಲ್ಸಲ್ಲೂ ಹಾಕಿದ್ದೆ ನಾನು. ಡಿವಾರ್ಮಿಂಗ್ ತುಂಬ ಉಪಯೋಗ ಇದೆ ಅಂತ. ಆದರೆ ಇವತ್ತು ನಾನು ಏನು ಹೇಳ್ತಿದ್ದೀನಿ ಅಂದರೆ, ಈಗ ನಾಟಿ ಕೋಳಿ ಸಾಕಾಣಿಕೆ ಮಾಡಿರ್ತೀರ, ಒಂದು 5-10 ಕೋಳಿ ಮನೇಲಿ ಸಾಕಾಣಿಕೆ ಮಾಡಿರ್ತೀರ. ಇಮಿಡಿಯೇಟ್ ಸಡನ್ನಾಗಿ ಏನೋ ಅದಕ್ಕೆ ಒಂದು ರೋಗ ಬಂದ್ಬಿಡುತ್ತೆ, ನಾಟಿ ಕೋಳಿಗೆ ಜ್ವರ ಬಂದ್ಬಿಡುತ್ತೆ. ನೋಡಿ, ತಲೆಭಾರ, ಊಟ ತಿನ್ನಲ್ಲ, ಒಂದೇ ಕಡೆ ಕುತ್ಕೊಂಡಿರುತ್ತೆ, ಒಂದೇ ಮೂಲೆ, ಏನು ಆಹಾರ ತಿನ್ನಲ್ಲ, ಮತ್ತು ಗ್ರೀನ್ ಮೋಷನ್ ಹೋಗ್ತಾ ಇರುತ್ತೆ, ಹಸಿರು ಬಣ್ಣದಲ್ಲಿ ಮೋಷನ್ ಹೋಗ್ತಾ ಇರುತ್ತೆ. ಆ್ಯಕ್ಟಿವ್ ಇರಲ್ಲ ಕೋಳಿ. ನೀವು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಇದು ನಾಟಿ ಕೋಳಿಗೆ ಏನೋ ಹುಷಾರಿಲ್ಲ, ಜ್ವರ ಬಂದಿರುತ್ತೆ, ರೋಗ ಬಂದಿರುತ್ತೆ. ಈ 1-2 ಸಣ್ಣ ಪ್ರಮಾಣದಲ್ಲಿ ಸಾಕ್ತಾರಲ್ಲ, ಅವರೆಲ್ಲ ನ್ಯಾಚುರಲಾಗಿ ಮಾಡ್ಬೋದು. ಬೆಳ್ಳುಳ್ಳಿ ನುಂಗಿಸ್ತಾರೆ, ಈ ಸೊಪ್ಪುಗಳು, ಬೆಳ್ಳುಳ್ಳಿ, ಬೇವಿನ ಸೊಪ್ಪು ಇಂಥದನ್ನೆಲ್ಲ ನ್ಯಾಚುರಲಾಗಿ ಮಾಡಿಬಿಟ್ಟು ನುಂಗಿಸ್ಬಿಟ್ಟು ಸರಿ ಮಾಡ್ತಾರೆ. ಇನ್ನೇನು ಸ್ಟೇಜ್ಗೆ ಹೋಗ್ಬಿಟ್ಟಿರುತ್ತೆ, ಫೈನಲ್ ಸ್ಟೇಜು, ಇದು ಹುಷಾರಾಗಲ್ಲಪ್ಪ ನಾಟಿ ಕೋಳಿ, ಇನ್ನೇನು ಹೋಗ್ಬಿಡುತ್ತೆ. ಅಂಥ ಟೈಮಲ್ಲಿ ನೀವು ನೋಡಿ, ನಾನು ತೋರಿಸ್ತೀನಿ ನೋಡಿ ಮೆಡಿಸನ್ ನಿಮಗೆ. ಇದು ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು, ಇದು 300 ರೂಪಾಯಿ ಆಗ್ಬೋದು. ಎಂಡ್ರೋಜನ್ ಪ್ಲಸ್, ಎಂಡ್ರೋಫ್ಲೆಕ್ಸಿನ್ ಅಂತ ಬರುತ್ತೆ, ಟೆಟ್ರಾಸೈಕ್ಲಿನ್ ಅಂತ ಬರುತ್ತೆ. ಸಿಕ್ಕಾಪಟ್ಟೆ ಒಬ್ಬೊಬ್ಬರು ಒಂದೊಂದು ಉಪಯೋಗ ಮಾಡ್ಕೊತಾರೆ, ಅಂದರೆ ಒಬ್ಬೊಬ್ರು ಒಂದೊಂದು ಯೂಸ್ ಮಾಡ್ತಾರೆ ಸ್ನೇಹಿತರೆ ಮೆಡಿಸನ್ನ. ನಾನು ತಿಳ್ಕೊಂಡಿರೋಂಗೆ, ನಾನು ಮುಂಚೆಯಿಂದನೂ ಎಂಡ್ರೋಜನ್ ಪ್ಲಸ್ ಅನ್ನೋದೇ ಇದೇ ಬ್ರ್ಯಾಂಡು. ಇದು ತುಂಬ ಅಂದರೆ ಕಾಸ್ಟ್ಲಿ ಪ್ಲಸ್ ಚೆನ್ನಾಗಿ ವರ್ಕ್ ಮಾಡುತ್ತಿದೆ. ಈ ಮೆಡಿಸನ್ನು ತುಂಬ ಯೂಸ್ ಆಗುತ್ತೆ, ಈ ಮೆಡಿಸನ್ನ ನಾಟಿ ಕೋಳಿಗೆ ಹಾಕೋದ್ರಿಂದ. ಮತ್ತು ನಾಟಿ ಕೋಳಿ ಸಾಕಾಣಿಕೆ ಮಾಡಿರ್ತಾರಲ್ಲ, ಅವ್ರಿಗೆಲ್ಲ ಈ ವಿಡಿಯೋ ನೀವು ಶೇರ್ ಮಾಡಬೇಕು. ನಿಮ್ಗೆ ಉಪಯೋಗ ಆದರೆ ಉಪಯೋಗ ಮಾಡ್ಕೊಳ್ಳಿ, ನಿಮ್ಗೆ ಉಪಯೋಗ ಆಗಿಲ್ಲ ಅಂದರೆ ಯಾರಾದರೂ ಸಾಕಾಣಿಕೆ ಮಾಡಿರ್ತಾರೆ ನಾಟಿ ಕೋಳಿ ಅಂಥವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಮತ್ತು ಇದನ್ನು ಯಾವ ಥರ ಹಾಕ್ಬೇಕು ನಿಮಗೆ ಅದನ್ನು ನಾನು ತೋರಿಸ್ಕೊಡ್ತೀನಿ ಮುಂದೆ, ಹೆಂಗೆ ಹಾಕ್ಬೇಕು, ಇದನ್ನು ಏನು ಯೂಸ್ ಮಾಡಬೇಕು ಅಂತ. ಮತ್ತು ತುಂಬ ಡಲ್ ಆಗಿಬಿಟ್ಟಿರುತ್ತೆ ಕೋಳಿ. ನೋಡಿ ನಾಟಿ ಕೋಳಿ ಫುಲ್ ವೀಕ್ ಆಗಿಬಿಟ್ಟಿರುತ್ತೆ, ಆ್ಯಕ್ಟಿವ್ ಆಗಿರಲ್ಲ. ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನೋಡಿ ಆ ಥರ ಟೈಮಲ್ಲಿ. ಮತ್ತು ಜಾಸ್ತಿನೂ ಹಾಕ್ಬಾರ್ದು, ಇದು ತುಂಬ ಸ್ಟ್ರಾಂಗ್ ಇರುತ್ತೆ ಮೆಡಿಸನ್ ಇದು. ಇವಾಗ ಒಂದು ಕೋಳಿ 1 kg ಇರುತ್ತೆ, ನೀವು ಎಷ್ಟು ಹಾಕಬೇಕು, 0.5 ml ಒಂದು ಸ್ವಲ್ಪ ಕಡಿಮೆ, 0.4 ml, 0.3 ml ಒಂದು ಸಲ ಹಾಕ್ಬೇಕು. ಮತ್ತು ಬೆಳಗ್ಗೆ ಒಂದು ಸಲ ಹಾಕಿರ್ತೀರ, ಸಂಜೆ ಒಂದು ಸಲ ಹಾಕ್ಬೇಕು, 2 ಸಲ. ನೆಕ್ಸ್ಟ್ ದಿನ ರೆಡಿ ಆಗಿಬಿಡುತ್ತೆ ಕೋಳಿ. ನಾನು ಹೇಳ್ತಿದ್ದೀನಿ ನೋಡಿ, ಇವತ್ತು ಬೆಳಗ್ಗೆ ಹಾಕಿರ್ತೀರ, ಸಂಜೆ ಒಂದು ಸಲ ಹಾಕಿರ್ತೀರ, ಮಾರನೇ ದಿನ ಎದ್ದು ಕುತ್ಕೊಂಡ್ಬಿಡ್ಬೇಕು ಕೋಳಿ. ಹಂಗೆ ನೀವು ಮೆಡಿಸನ್ ಹಾಕಬೇಕು. ಇದನ್ನ ಹಾಕೋದು ಇದಕ್ಕೂ ರೂಲ್ಸ್ ಇದೆ, ಇದು ಹಂಗೆ ಹಾಕೋದಲ್ಲ, ಇದನ್ನು ನೋಡ್ಕೊಂಡು ಹಾಕಬೇಕು. ಈಗ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾರೆ, ಒಬ್ಬೊಬ್ಬರು ಡೈರೆಕ್ಟಾಗಿ ಹಾಕ್ತಾರೆ. ನೀರಲ್ಲಿ ಯಾಕೆ ಮಿಕ್ಸ್ ಮಾಡಬಾರ್ದು ಅಂದರೆ, ಈಗ ಈ ಮೆಡಿಸನ್ ತೊಗೊಂಡಿರುತ್ತೆ, ನುಂಗಿರುತ್ತೆ, ಇಮಿಡಿಯೇಟ್ ವಾಂತಿ ಮಾಡಿಬಿಡುತ್ತೆ, ಒಳಗೆ ಹೋಗಲ್ಲ, ವರ್ಕ್ ಆಗಲ್ಲ. ಒಂದೊಂದು ಕೋಳಿ ಹಂಗೆ ಮಾಡುತ್ತೆ, ಒಂದೊಂದು ಕೋಳಿ ತಗೊಳುತ್ತೆ. ಈ ಬಾಯಿಗೆ ಹಾಕಿದ್ರೆ ಡೈರೆಕ್ಟ್ ತೊಗೊಂಡು ಮೆಡಿಸನ್ ವರ್ಕ್ ಆಗುತ್ತೆ ಕೋಳಿಗೆ. ನಾಟಿ ಕೋಳಿ ಸಾಕಾಣಿಕೆ ಮಾಡೋರಿಗೆ ಮತ್ತೆ ಹೇಳ್ತಾಯಿದ್ದೀನಿ ಸ್ನೇಹಿತರೆ, ನಿಮ್ಗೆ ಉಪಯೋಗ ಆಗಿಲ್ಲ ಅಂದ್ರೂ ನಾಟಿ ಕೋಳಿ ಸಾಕಾಣಿಕೆ ಮಾಡಿರೋರಿಗೆ ಕಳಿಸಿ, ನೀವು ಅವ್ರಿಗೆ ಶೇರ್ ಮಾಡಿ ವಿಡಿಯೋನ, ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್. ಇವಾಗ ವೀಡಿಯೋಸ್ ಮಾಡಿ ಬಿಡ್ತಾ ಇರ್ತೀನಿ, ಹಳ್ಳಿ ರೈತರ ಬಗ್ಗೆ, ಹಳ್ಳಿ ಸಂತೆ, ಕುರಿ, ಕೋಳಿ, ಮೇಕೆ, ಹಸು, ದನ, ಈ ಥರ ವೀಡಿಯೋಸು ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಇನ್ಸ್ಟಾಗ್ರಾಮಲ್ಲೆಲ್ಲ ರೀಲ್ಸ್ ಮಾಡಿ ಹಾಕ್ತಾಯಿದ್ದೆ, ಸ್ಟೋರೇಜ್ ಇರಲಿಲ್ಲ ಅಂತ. ಬಟ್ ಯೂಟ್ಯೂಬಲ್ಲಿ ಇವಾಗ ದೊಡ್ಡದಾಗಿ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಮುಂದೆ ಇನ್ನೂ ಹೊಸ ಥರ, ಈಗ ಕುರಿಗೆ ಸಂಬಂಧಪಟ್ಟಂಗೆ, ಕೋಳಿಗೆ ಸಂಬಂಧಪಟ್ಟಂಗೆ, ಮೊಲ, ಹಸು, ಇವು ಎಲ್ಲದಕ್ಕೂ ಸಂಬಂಧಪಟ್ಟಂಗೆ, ರೈತರಿಗೆ ಅಗ್ರಿಕಲ್ಚರ್, ಕೃಷಿ, ವ್ಯವಸಾಯ ಇಂಥದಕ್ಕೆ ಸಂಬಂಧಪಟ್ಟಂಗೆ ನಾನು ವೀಡಿಯೋಸ್ ಮಾಡಿ ಹಾಕ್ತಾಯಿರ್ತೀನಿ. ಈಗ ನೋಡೋಣ ಬನ್ನಿ, ಇದನ್ನು ಯಾವ ಥರ ಈ ಕೋಳಿಗೆ ಹೆಂಗೆ ಕುಡಿಸೋದು ಅಂತ ನೋಡಿ. ಇದು ಸೇಮ್ ನೀರು ಬಣ್ಣನೇ ಇದು ಇದರಲ್ಲಿ ಏನಿರೋಲ್ಲ. ಇದು ಎಂಡ್ರೋಜನ್ ಪ್ಲಸ್ ಅಂತ 300 ರೂಪಾಯಿ ಆಗುತ್ತೆ. ಇದು ಎಲ್ಲಿ ಸಿಗುತ್ತೆ? ವೆಟರ್ನರಿ ಮೆಡಿಕಲ್ ಶಾಪ್. ನೀವು ವೆಟರ್ನರಿ ಮೆಡಿಕಲ್ ಶಾಪ್ ಎಲ್ಲಾದರೂ ಹೋಗಿ ಎಂಡ್ರೋಜನ್ ಪ್ಲಸ್ ಅಂತ ಕೇಳಿ ಕೊಡ್ತಾರೆ. ಇನ್ನೊಂದು ಹೇಳ್ತೀನಿ ನೋಡಿ, ಎಲ್ಲರೂ ಒಬ್ಬೊಬ್ಬರು ಒಂದೊಂಥರ ಹಾಕ್ತಾರೆ. ನಾನು ಹಾಕ್ತಾ ಇರೋದು ಇದು ಸ್ನೇಹಿತರೆ, ನಾನು ಕಂಡುಕೊಂಡಂಗೆ ತುಂಬ ಯೂಸ್ ಆಗುತ್ತೆ ಎಂಡ್ರೋಜನ್ ಪ್ಲಸ್ಸು. ಇದನ್ನ ಹಾಕೋದಕ್ಕೂ ಯಾವ ಥರ ತೋರಿಸ್ಕೊಡ್ತೀನಿ ನೋಡಿ ಬನ್ನಿ ಸ್ನೇಹಿತರೆ. ಇದು ಲಿಕ್ವಿಡ್, ಅಂದರೆ ನೀರಿನ ಥರ ಇರುತ್ತೆ. ಇದನ್ನು ಈ ಥರ ಒಂದು ಬೌಲಲ್ಲಿ ಹಾಕೊಂಬಿಟ್ಟು, ಇದು ಪಿಲ್ಲರ್, ಹೋದ ಸಲ ಹೇಳಿದ್ದೆ ಡಿವಾರ್ಮಿಂಗ್ ನೋಡಿ, ಇದರಲ್ಲಿ ಹಾಕಿದ್ದೀನಿ ನಾನು ನೋಡಿ. ಹಿಂಗೆ ನೀರು ಥರ ಇರುತ್ತೆ. ಇದು ಇಷ್ಟು ತೊಗೊಬೇಕಿದು, 0.5 ml ಕಡಿಮೆ ಇರುತ್ತೆ. ಅದು ಸೇಮ್ ನೀರಲ್ಲಿ ಮಿಕ್ಸ್ ಮಾಡಬೇಕು. ಸ್ಟಾರ್ಟ್ ಮಾಡಿ. ಸ್ಟಾರ್ಟಾ ನೋಡಿ ಸ್ನೇಹಿತರೆ, ಈ ಥರ ಬಾಯಿಗೆ ಅದು ಫುಲ್ ಹೋಗ್ಬೇಕು. ನೋಡಿ ಫುಲ್ಲು ನುಂಗ್ತದು, ಅದು ಫುಲ್ ಒಳಗೆ ಹೋಗ್ಬೇಕು. ಅದು ಮತ್ತು ವಾಂತಿ ಮಾಡಿಬಿಡುತ್ತೆ, ಆಚೆಗೆ ಹಾಕ್ಬಿಡುತ್ತೆ ಒಂದೊಂದು. ಈ ಥರ ಹಾಕಿದ್ರೆ ಸ್ನೇಹಿತರೆ, ಕೋಳಿಗೆ ಏನೇ ರೋಗ ಇದ್ರೂ ಒಂದೇ ದಿನದಲ್ಲಿ, ಇವತ್ತು ಬೆಳಗ್ಗೆ ನೀವು ಹಾಕಿರ್ತೀರ, ಸಂಜೆ ಅಷ್ಟೊಳಗೆ ಅದು ಹುಷಾರಾಗ್ಬಿಡುತ್ತೆ. ಇಲ್ಲ ಅಂದರೆ ಮತ್ತೆ ಹಂಗೆ ಇತ್ತು ಅಂದರೆ ಇನ್ನೊಂದು ಸಲ ಹಾಕಿ, ಮತ್ತೆ
ಜಾಸ್ತಿನೂ ಹಾಕ್ಬಾರ್ದು, 0.5 ml ಗಿಂತ ಕಡಿಮೆ ಹೋಗ್ಬೇಕು, ಕಡಿಮೆ ಪ್ರಮಾಣದಲ್ಲಿ ಹಾಕ್ಬೇಕು. ಆ್ಯಕ್ಟಿವ್ ಆಗಿಬಿಡುತ್ತೆ, 2 ದಿನದಲ್ಲಿ ರೆಡಿ ಆಗಿಬಿಡುತ್ತೆ. ಆಮೇಲೆ ಇನ್ನೊಂದು ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜು ಈ ಥರ ಇರುತ್ತೆ. ನೀವು ಆದಷ್ಟು ಮೊದಲನೇ ಸ್ಟೇಜಲ್ಲೇ ನೋಡಿಕೊಂಡ್ರೆ ಕೋಳಿ ಉಳಿಯುತ್ತೆ. 3ನೇ ಸ್ಟೇಜಲ್ಲಿ ಹೇಳೋಕ್ಕಾಗಲ್ಲ, 50-50 ಚಾನ್ಸಸ್, ಉಳಿದ್ರು ಉಳಿಬೋದು, ಇಲ್ಲ ಅಂದ್ರೆ ಇಲ್ಲ. ಆಮೇಲೆ ಈ ಮೆಡಿಸನ್ ಹಾಕ್ತಿದ್ದಾರೆ ಡಿವಾರ್ಮಿಂಗ್ ಥರ ಅಲ್ಲ ಇದು. ನಾಟಿ ಕೋಳಿಗೆ ಡಿವಾರ್ಮಿಂಗ್ ಅಂದರೆ ಅದು ಮೊಟ್ಟೆ ಇಡ್ತಾ ಇರಬಾರ್ದು, ಮೊಟ್ಟೆ ಇಡೋದು ನಿಲ್ಲಿಸಿರ್ಬೇಕು, ಅಂಥ ಕೋಳಿಗೆ ಹಾಕ್ಬೇಕು. ಇದು ಮೆಡಿಸನ್ ಏನು ತೊಂದರೆ ಇಲ್ಲ, ಮರಿಗೂ ಹಾಕ್ಬೋದು, ಮರಿ ಕಡಿಮೆ ಹಾಕಿ, ಸ್ವಲ್ಪ ml ಕಡಿಮೆ, ಪ್ರಮಾಣ ಕಡಿಮೆ ಹಾಕಿ, ಹುಂಜ ಯಾಟೆ ಎಲ್ಲವಕ್ಕೂ ಹಾಕ್ಬೋದು ಸ್ನೇಹಿತರೆ. ಆಮೇಲೆ ಇನ್ನೊಂದು ಆ ಎಂಡ್ರೋಜನ್ ಪ್ಲಸ್ ಏನಂತ ಇದೆ, ಅದು ಬರೀ ಕೋಳಿಗೆ ಒಂದೇ ಅಲ್ಲ, ನಾಯಿಗೆ ಹುಷಾರಿಲ್ವಾ, ಕುರಿಗೆ, ಮೇಕೆ, ಹಸು, ದನ, ಎಮ್ಮೆ ಯಾವುದಕ್ಕಾದ್ರೂ ಸರಿ ಎಂಡ್ರೋಜನ್ ಪ್ಲಸ್ ಅದು ನೆನ್ಪಿಡ್ಕೊಳ್ಳಿ. ಅದನ್ನು ನಾನು ಹಾಕಿರ್ತೀನಿ, ಅದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮೆಡಿಸಿನ್ ಲಿಂಕು. ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಯಾವುದೇ ಒಂದು ಪ್ರಾಣಿಗೆ, ಜೀವಿಗೆ ಅದನ್ನು ಹಾಕೋದ್ರಿಂದ ರೋಗ ಬಂದಿರೋದು ನಿಂತೋಗುತ್ತೆ, ತಡೆಗಟ್ಟುತ್ತೆ, ಉಪಯೋಗ ಇದೆ ಸ್ನೇಹಿತರೆ ಅದರಿಂದ.